ಬೆಳೆ ಬೆಳೆ ಫಿಶ್ಗಳು ಬಂದಿದ್ದಾರೆ ಎಲ್ಲ ಜನಗಳು ನೋಡಿ. ಮಾರ್ಕೆಟ್, ಫಿಶ್ ಮಾರ್ಕೆಟ್. ಇದು ಕಾಲುಗಳು ಇಷ್ಟಿದಾವೆ ಸೈಜು, ಮನುಷ್ಯರು ಎಷ್ಟಿದ್ದಾರೆ ನೋಡಿ, ಅದ್ರ ಅಷ್ಟು ಹೈಟ್ ಇದ್ದಾರೆ. ಇದನ್ನು ಬಿಟ್ಟರೆ ಇದ್ರ ಪಂಚೆ ಎಷ್ಟು ಹೈಟ್ ಇದೆ ನೋಡಿ, ಮುಖ ಏನೇನು ಕಾಣೋದಲ್ಲ ಇದ್ರಾಗ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚುರು ಟ್ಯೂಬ್. ಈಗ ನಾವು ಕನ್ಯಾಕುಮಾರಿಯಲ್ಲಿ ಬಂದು ಲ್ಯಾಂಡ್ ಆಗಿದ್ದೀವಿ. ಇಲ್ಲಿಂದ ಹೋಟೆಲ್ ಹತ್ರ ಹೋಗ್ತಿದ್ವಿ. ಆಲ್ಮೋಸ್ಟ್ ಟೈಮ್ 4:15 ಆಗಿದೆ. ಕರೆಕ್ಟ್ ಟೈಮಿಗೆ ಕರ್ಕೊಂಬಂದಿದ್ದಾರೆ. ಮುಖ ನೋಡಿ ಹೆಂಗಾಗ್ಬಿಟ್ಟಿದೆ, ನಿದ್ದೆಯಿಂದ ಎದ್ದಿದ್ದೀವಿ, ಹಂಗೆ ಹೇಳ್ತಿದ್ವಿ. ಸೊ ಅಲ್ಲಿ ಹೋಟ್ಲ್ ಹತ್ರ ಹೋಗಿ ಸಿಗ್ತೀನಿ ಬನ್ನಿ. ಎಲ್ಲ ಬರ್ತಿದ್ದಾರೆ ನೋಡಿ. ಬಿಟ್ಟಿದೆ ಬಸ್ ಸ್ಟ್ಯಾಂಡಿಂದ ನಮಗೆ ಹೋಟೆಲು. ಪ್ರೈಸ್ 5 ಜನಕ್ಕೆ ಸೇರಿ ಒಂದೇ ರೂಮ್ ಮಾಡಿದ್ದೀವಿ ನಾವು. 1300 ರೂಪಾಯಿ ಆಯಿತು ಟೋಟಲ್ ಎಲ್ಲ ಸೇರಿ. 5 ಜನದ್ದು ಒಂದೇ ರೂಮು. ಅಲ್ಲಿ ಹೋಗಿ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತಂದು. ಪ್ರೈಸ್ ಈ ರೋಡಲ್ಲಿ ಬರುತ್ತೆ. ಇನ್ನೊಂದು 150 ಮೀಟ್ರ್ ಹಂಗಿದೆ ನಮ್ಮದು ಹೋಟ್ಲು. ಅಲ್ಲಿ ಕಾಣಿಸ್ತಿದೆಯಲ್ಲ ಅದಲ್ಲ, ಅದ್ರ ಮುಂದೆ ಹೋಗ್ಬೇಕು ಇಂಚೂರು. ನೋಡಿ ಹೇಗಿದೆ ಕನ್ಯಾಕುಮಾರಿ ನೈಟ್ ಟೈಮ್. 4:15 ಅರ್ಲಿ ಮಾರ್ನಿಂಗ್ ಟೈಮ್. ಪ್ರೈಸ್ ಹೋಟೆಲ್ ರಾಜ ಪ್ಯಾಲೇಸ್ ಇದೆ ನಮ್ಮ ಹೋಟ್ಲು. 5 ಮೆಂಬರ್ಸ್ ಬುಕ್ ಮಾಡಿದ್ವಿ, ಒಂದೇ ರೂಮು. ಪ್ರೈಸ್ ರೂಮ್ಗಳು ನೋಡಿ ಸಖತ್ತಾಗಿದ್ದಾವೆ. ಇದು ದೊಡ್ಡದಿದೆ. ಸುಮ್ಮನೆ ಜಾಸ್ತಿ ದುಡ್ಡು ಕೊಟ್ಟು ಮಾಡೋಕ್ಕಿಂತ ಇದು ಬೆಟ್ರ್ ಅನಿಸುತ್ತೆ. ನೋಡೋ ಬನ್ನಿ ರೂಮ್ ಯಾವ ರೀತಿ ಇದೆ ಅಂತ. ಫಸ್ಟ್ 206 ರೂಮ್ಗೆ ಸಖತ್ತಿದ್ದಾವ. ದೊಡ್ಡದಿದೆಯಪ್ಪ, ಬೆಟರು. ಅಂಕಲ್ ಬಂದು ನೀರು ಕೊಟ್ಟರು ನಾವು. ಇದು ವಾಶ್ರೂಮು. ಚೆನ್ನಾಗಿದೆ ವಾಶ್ರೂಮು. ಸನ್ರೈಸ್ 6 ಗಂಟೆಯಿಂದ 6:30 ತನಕ ಇದೆ ಟೈಮಿಂಗು. ಇದೆಲ್ಲ ಕೊಟ್ಟಿದ್ದಾರೆ. ಈ ಫೋಟೋನ ಹಾಕ್ತೀನಿ ನೋಡಿ ನಾನು. ಆಗಲೇ 5 ಗಂಟೆ ಆಗಕ್ಕೆ ಬಂತು. ಜಲ್ದಿ ರೆಡಿಯಾಗಿ ಎಲ್ಲರೂ ಈಗ ಬಿಡ್ಬೇಕು ಮನೆನ. ದೇವಿ ಅಮ್ಮ ಟೆಂಪಲ್ ಇಲ್ಲಿ, ಅದು ಕನ್ಯಾಕುಮಾರಿ ಮಾತೆ ಟೆಂಪಲ್ ಒಂದಿದೆ, ಸನ್ರೈಸ್ ಒಂದಿದೆ. ಅವನ್ನೆಲ್ಲ 6 ಗಂಟೆ ಒಳಗೆ ಕವರ್ ಮಾಡಿದ್ರೆ ಇಲ್ಲೇ ನಮ್ಗೆ ಹೋಟ್ಲವ್ರೆ ಟ್ರಿಪ್ ಪರ್ ಪರ್ಸನ್ 200 ರೂಪೀಸ್ ಅಂತ ಚಾರ್ಜ್ ಮಾಡ್ತಿದ್ದಾರೆ. ಇವ್ರದ್ದೇ ಸರ್ವಿಸ್ ಇದೆ. ಬೇರೆ ಪ್ಲೇಸಸ್ಗೆಲ್ಲ ಕರ್ಕೊಂಡೋಗಿ ಬರ್ತಾರೆ. ಅರೌಂಡ್ 3 hours ಎಲ್ಲ ಪ್ಲೇಸ್ ಕವರ್ ಆಗೋಕ್ಕೆ ಅಂತಂದು ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ವಿಸಿಟ್ ಮಾಡ್ಬೋದು ಇದನ್ನ. ರಾಜಾ ಪ್ಯಾಲೇಸ್, ಹೋಟೆಲ್ ರಾಜಾ ಪ್ಯಾಲೇಸ್ ಅಂತ. ರೂಮ್ ಸಖತ್ತಾಗಿದೆ. ಅಂದರೆ 2 ಬೆಡ್ರೂಮ್ ಅಲ್ಲ, ಡಬಲ್ ಬೆಡ್ ಕಾಟ್ಗಳು 2 ಹಾಕಿದ್ದಾರೆ. 5 ಮೆಂಬರ್ಸಿಗೂ ಇದು ಒಂದು ಎಕ್ಸ್ಟ್ರಾ ಬೆಡ್ಡು ಕೊಡ್ತಾರೆ. ಚೆನ್ನಾಗಿದೆ. ಫ್ರೆಶ್ ಅಪ್ ಆಗಿ ಸಿಗುತ್ತೆ. ಪ್ರೈಸ್ ರೆಡಿಯಾಗಿದೆ. ಇವಾಗಲೇ 6 ಗಂಟೆ ಆಗಿದೆ ಟೈಮು. ಇಷ್ಟೊತ್ತಿಗೆ ಆ್ಯಕ್ಚುಲಿ 6 ಗಂಟೆ ಅಷ್ಟೊತ್ತಿಗೆ ಇರ್ಬೇಕಿತ್ತು ನಾವು. ಲೇಟ್ ಆಯ್ತು ಸ್ವಲ್ಪ. ಎಲ್ಲರೂ ರೆಡಿಯಾಗಿ ಲೇಟ್ ಆಯಿತು. ಈಗ ಹೋಗ್ತಾ ಇದ್ದೀವಿ ಸನ್ರೈಸ್ ಪಾಯಿಂಟ್ ಹತ್ರ. ಬಂದ್ವಿ ಸನ್ರೈಸ್ ಪಾಯಿಂಟ್ ಹತ್ರ. ಇನ್ನೂ ಸನ್ರೈಸ್ ಆಗಿಲ್ಲ, ಆಗಿರುತ್ತೆ ಅನ್ಕೊಂಡ್ವಿ. ತೋರಿಸ್ತೀನಿ ನೋಡಿ. ಬರ್ತಿದ್ದಾರೆ ಅಲ್ಲಿ ಸ್ಟ್ಯಾಚು ಕಾಣಿಸ್ತಿದೆ ನೋಡಿ. ಅಲ್ಲಿ ಆಂಜನೇಯ ಸ್ಟ್ಯಾಚು ಅನಿಸುತ್ತೆ. ಟೆಂಪಲ್ ಇದೆ. ಇನ್ನು ಹೆಂಗೋ ಸನ್ರೈಸ್ ಆಗಿಲ್ಲ. ಬೆಳಗ್ಗೆ ರೆಡಿಯಾಗಿ 5-5 ನಿಮಿಷಕ್ಕೆ ಒಬ್ಬೊಬ್ರು
ಮೀನಿನ ವಾಸನೆ ಇಲ್ಲಿ ಹತ್ರ ಬಂದರೆ ಅಲ್ಲ, ನೀಚ ವಾಸನೆ. ಸಮುದ್ರ ಇದು ಆಗಲೇ ಬೆಳಕು ನೋಡಿ ಎಷ್ಟಿದೆ. ಅಲ್ಲಿ ಯಾವುದೋ ಸ್ಟ್ಯಾಚು ಇದೆ, ಏನಂತ ನೋಡೋಣ. ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಆಗಲೇ ಜನಗಳು ಬಂದಿದ್ದಾರೆ. ಅಲ್ಲೆಲ್ಲ ಇದ್ದಾರೆ ಭಾಳ. ಮುಂದೆ ಕೆಲವು ಕುಂತಿದ್ದಾರೆ. ಅಂಜನಾಯ ಕಣ, ಅಂಜನಾಯ ಅಲ್ಲ ಅದೇನೋ ಯಾವ್ದೋ ಋಷಿಮುನಿ ಇರ್ತಾನೆ. ಬ್ರಿಡ್ಜ್ ಮೇಲೆ ನಿಂತಿದಾರ. ಇಲ್ಲಿ ಬರ್ಬೋದು ಅಂತಾರ ಅಮ್ಮಾಜಿ ಇಲ್ಲಿ, ಯಾಕಂದ್ರೆ ಬೆಳಕಿದೆ ಅಲ್ವಾ ಇಲ್ಲಿ. ಇಲ್ಲೆಲ್ಲ ಸ್ವಲ್ಪ ಡಾರ್ಕ್ ಇದೆ. ಆ್ಯಕ್ಚುಲಿ ಫೋಟೋಗಳಲ್ಲೆಲ್ಲ ಇಲ್ಲಿ ಬರ್ತಿದೆ. ಬಟ್ ಇವತ್ತು ಬೆಳಕಿಲ್ಲಿರೋದ್ರಿಂದ ಇಲ್ಲೇ ಹುಟ್ಟಬೋದು ಅಂತಂದು ಅನಿಸಿದೆ. ಚರ್ಚ್ ಇದೆ ಇಲ್ಲೇ, ಚರ್ಚ್ ಇದೆ. ಏನೋ ಪ್ರೇಯರ್ ಮಾಡೋಣ ಅಂತಿದ್ರು ಅವರು. ಇಲ್ಲೆಲ್ಲ ಜನಗಳಿದಾವೆ, ಇಲ್ಲಿ ನೋಡೋಣ ಅಂತ ಬರ್ತೀವಿ. ಇವ್ರು ಯಾವಾಗಿಂದ ಬೆಳಗಿನ ಪ್ರಾರ್ಥನೆ ಮಾಡಕತ್ತಾರ. ಸರ್ ಹುಟ್ಟುತ್ತಿದೆ ನೋಡಿ, ಕಾಣಿಸ್ತಿದ್ದಾನ ಸೂರ್ಯ ಹುಟ್ಟೋದು. ಸೂರ್ಯ ಹುಟ್ಟುತ್ತಿದೆ ನೋಡಿ, ಹುಟ್ಟಿದ್ ನೋಡೋದು. ಕೈ ಸರ್ ಕಾಣಿಸ್ತಿದ್ದಾನ, ಅದೇ ಸೂರ್ಯ. ಸನ್ರೈಸ್ ಫ್ರಮ್ ಕನ್ಯಾಕುಮಾರಿ. ಜನಗಳು ನೋಡಿ ಹೆಂಗೆ ನಿಂತಿದ್ದಾರೆ ಅಲ್ಲಿಗೆ ನೋಡಿ. आपका पहले 4 माला दिया ना, इसका कितना 4 लिया ना? 4 का 150, 4 का 150 ना, तो दिया 150 दिया ना? वो 150 नहीं वो अम्मा उसका 150 दिया ना, उसका 150 वो खत्म हो गया। फिर उसका पैसा का 4 माला ना, 4 माला उसका पैसा कैसा है? नहीं लिया ना। ಸನ್ರೈಸ್ ಆಗ್ತಿದೆ ನೋಡಿ, ಸಖತ್ ಕಾಣಿಸ್ತಿದೆ ಸೂರ್ಯ. ಕಾಣಿಸ್ತಿದೆ ವಿಡಿಯೋ ನೋಡಿ, ಫೋಕಸ್ ಇದಾಗುತ್ತೆ. ಫೋಕಸ್ ಕಮ್ಮಿ ನೋಡಿ, ಅಲ್ಲಿ ಸನ್ರೈಸು ಇದೇ ರೀತಿ ಈ ಕಡೆ ತಿರುಗಿದ್ರೆ ಇಲ್ಲಿ ಸ್ಟ್ಯಾಚು ಇದೆ. ಇದು ಸ್ಟ್ಯಾಚುಸ್ ಏನು ಗೊತ್ತಿಲ್ಲ, ನೋಡ್ತೀನಿ ಸರಿ. ಸಖತ್ ಕಾಣಿಸ್ತಿದೆ.
ಅಮ್ಮ ಒಂದು 150 ನಾವು ಓದಿ ಪುಂಡ ಚೇಟಿ ಸೊನ್ನೆ ಕೂಡ ಸನ್ರೈಸ್ ಮುಗೀತೀಗ ಟೆಂಪಲಿಗೆ ವಿಸಿಟ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಸಖತ್ತಾಗಿದೆ ಅಂದ್ರೆ ಫೋಟೋಗಳು ಎಲ್ಲ ಭಾಳ ಚೆನ್ನಾಗಿ ಬರ್ತವೆ ನೋಡ್ರಿ. ಸ್ವಲ್ಪ ಧೈರ್ಯ ಬಂದಿದೆ ಎಲ್ಲರ ಮುಂದೆ ಮಾತಾಡೋಕ್ಕಾಗಲ್ಲ. ಇಲ್ಲಿಂದ ಕಾಣಿಸ್ತಿದೆ ಅನ್ಸುತ್ತೆ ನೋಡ್ರಿ. ನಾನು ಹಿಂದೆ ಸೂರ್ಯ ಫೋಟೋಗಳು ಮಾತ್ರ ಭಾಳ ಚೆನ್ನಾಗಿ ಬರುತ್ತೆ. ಬಟ್ ಇದಕ್ಕಿಂತ ದೊಡ್ಡದಾಗಿ ನಮ್ಮೂರಲ್ಲೇ ಕಾಣಿಸುತ್ತೆ ಸೂರ್ಯ. ಬಟ್ ಇಲ್ಲಿ ಸಮುದ್ರ ಇರೋದ್ರಿಂದ ಇನ್ನೂ ಸ್ವಲ್ಪ ಹೈಲೈಟ್ ಆಗುತ್ತೆ ಎಲ್ಲದಕ್ಕಿಂತ. ಬೆಳೆ ಬೆಳೆ ಎಲ್ಲ ಫಿಶ್ಗಳು ಬಂದಿದ್ದಾರೆ ಎಲ್ಲ ಜನಗಳು ನೋಡಿ. ಮಾರ್ಕೆಟ್, ಫಿಶ್ ಮಾರ್ಕೆಟ್. ಟೆಂಪಲ್ ಇದೆ, ಕನ್ಯಾಕುಮಾರಿ ಟೆಂಪಲ್, ಅದನ್ನು ಸೇಮ್ ಅದು ಕಾಣಿಸ್ತಿದೆ ಅಲ್ಲಿ ದೊಡ್ಡಂಡಿಗೆ. ಸೊ ಮೊದಲು ವಿಸಿಟ್ ಮಾಡ್ಬರೋಣ. ರೆಸ್ಟ್ ಆಗುತ್ತೆ ಅನ್ಸುತ್ತೆ ಜನಗಳು. ಆಗಲೇ ಇವತ್ತು ಮಂಡೇ ಆದ್ರೂ ಜನಗಳು ಇದ್ದಾರೆ. ಅಲ್ಲಿ ಹೋಗಿ ಬರೋಣ ಬನ್ನಿ. ಜನಗಳೆಲ್ಲ ರೆಸ್ಟ್ ಆಗ್ತಿದೆ. ಆಗಲೇ 7 ಗಂಟೆ ಆಗ್ಬಿಡುತ್ತೆ ಟೈಮು. ಒಳಗಡೆ ಫೋಟೋಸು ಮೊಬೈಲ್ ಅಲೋ ಇಲ್ಲ ಅನಿಸುತ್ತೆ ವೀಡಿಯೋ ಮಾಡೋದಕ್ಕೆ. ಸೊ ಹೊರಗಡೆಯಿಂದ ಅಷ್ಟೇ ತೋರಿಸ್ತೀನಿ. ಒಳಗಡೆ ಹೋಗಿ ಬಂದಮೇಲೆ ಮತ್ತೆ ಸಿಗ್ತೀನಿ ನಾನು. ನೋಡಿ ಟೆಂಪಲ್ ಹೇಗಿದೆ ಅಂತಂದು. ನೋಡಿ ಟೆಂಪಲ್ ನೇಮ್ ಏನು ಹೆಚ್ಚಿಗೆ ಹೋಟೆಲ್ ನೇಮ್ ಇದೆ ಇಲ್ಲಿ. ಟೆಂಪಲ್ ನೇಮ್ ನಾವು ಇಲ್ಲಿ ಎಲ್ಲಿದೆ ಅಂತ ಹುಡುಕಿದ್ದು ನಾನು. ಇದೇ ಅನಿಸುತ್ತೆ ನನಗೂ. ಇದೇ ಟೆಂಪಲ್ ಮ್ಯಾಪಲ್ಲಿ ಇದೇ ತೋರಿಸ್ತಿದೆ. ಟೆಂಪಲ್ ಈ ರೀತಿ ಮಾಡಿದಾರಲ್ಲ, ಇದು ಶಟರ್ಸ್ ಎಲ್ಲ ಹಾಕಿದ್ದಾರೆ. ಇದು ಭಗವತಿ ಅಮ್ಮನ ಟೆಂಪಲ್. ಇದು ಭಗವತಿ ಅಮ್ಮ ಅಂದ್ರೂ ಒಂದೇ, ಕನ್ಯಾಕುಮಾರಿ ಅಂದ್ರೂ ಒಂದೇ. ಅನ್ಸುತ್ತೆ ಭಾಳ ರಶ್ ಇದೆ. ಇದು ನೋಡೋದಕ್ಕೆ ಕಾಣಿಸ್ತಲ್ಲ, ಒಳಗಡೆ ಜನಗಳು ಇದ್ದಂಗೆ ಇದ್ದಾರೆ ನೋಡಿ. ಅಮ್ಮನವರು ಭಗವತಿ ಅಮ್ಮ, ಕನ್ಯಾಕುಮಾರಿ ದೇವಿ ಕುಮಾರಿ ಅಂದರೆ ಇದೇ ದೇವರು ನೋಡಿ. ಚಪ್ಪಲಿಂಗ್ ಬಿಟ್ಟಿಂಗ್ ತಗೊಂಡೋಗ್ಬಿಡ್ತಾರೆ ಅನ್ಸುತ್ತೆ. ಬೇರೆ ಕಡೆ ಸ್ಲಿಪ್ಪರ್ ಸ್ಟ್ಯಾಂಡ್ ಎಲ್ಲ ಬಿಡ್ರಿ. ಇಲ್ಲಿದ್ರೆ ಅವರೇ ತಗೊಂಡೋಗಿ ಎಲ್ಲೇನೋ ಹಾಕ್ಬಿಡ್ತಾರೆ, ಮತ್ತೆ ಹುಡುಕಕ್ಕೆ ಆಗೋದಿಲ್ಲ. ಇದೊಂದು ರೀತಿ ಬಿಸ್ನೆಸ್ ಟೈಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಚಪ್ಪಲ್ ಗೊತ್ತಿಲ್ಲ, ಈ ಹೊರಗಡೆ ಬಿಟ್ಟರೆ ಇವ್ರದೊಂದು ತಗೊಂಡು ಹೋಗ್ಬಿಡ್ತಾರೆ. ಯಾರು ತಗೊಂಡೋಗ್ರ ಅಂತಂದು ಗೊತ್ತಾಗುತ್ತೆ ಜನಗಳಿಗೆ. ನಂಬರ್ ಒಂದು ಹೇಳಿದ್ದಾರೆ, ನಂಬರ್ ಟೋಕನ್ ಇಲ್ಲ, ಏನಿಲ್ಲ. ಒಂದು ದೇವ್ರ ಒಳಗಡೆ ಫೋಟೋ ಇದ್ದಂಗಿಲ್ಲ. ನಾನು ಫೋಟೋ ತೆಗೆಲ್ಲ ಒಳಗಡೆ ಬಂದು ಸಿಗ್ತೀನಿ. ಆಗಲ್ಲ, ಎಲ್ಲ ರಶ್ ಇದೆ ಜನಗಳು. ಗೈಸ್ ದರ್ಶನ ಆಯಿತು, ಚೆನ್ನಾಗಿದೆ ದೇವರು, ಭಾಳ ಚೆನ್ನಾಗಿದೆ. ಆದರೆ ಅಲ್ಲಿ ಮಧುರೆ ಮೀನಾಕ್ಷಿ ಆ ರೀತಿ ಸುತ್ತ ಗೊಂಬೆಗಳು ಏನಂತಾರೆ ಮೂರ್ತಿಗಳು ಮಾಡಿಟ್ಟಿರ್ತಾರಲ್ಲ, ಆ ರೀತಿ ಇಲ್ಲ. ಮೇನ್ ದೇವ್ರು ಒಂದಿದೆ, ಮೇನ್ ದೇವ್ರು ಭಾಳ ಚೆನ್ನಾಗಿದೆ. ಅಷ್ಟಕ್ಕೊಂದು ರಶ್ ಇಲ್ಲ, ರಶ್ ಇದೆ. ಬಟ್ ಅಲ್ಲಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಮ್ಮಿ ರಶ್ಶು. ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ವಿಸಿಟ್ ಮಾಡಿ, ದೇವ್ರನ್ನ ಮಿಸ್ ಮಾಡಬೇಡಿ. ಇದೇ ಮೇನ್ ಟೆಂಪಲ್ ಇಲ್ಲಿ. ದೇವಸ್ಥಾನ ಭಾಳ ಹಳೆ ವರ್ಷದ್ದು. ಅದರಲ್ಲಿ ಗೂಗಲಲ್ಲಿ ನೋಡಿದ್ರೆ 3000 ವರ್ಷದ ಹಳೆ ಅಂತ ತೋರಿಸ್ತಿದೆ. 3000 ಇಯರ್ಸ್ದು. ಇಷ್ಟಿಷ್ಟಕ್ಕೊಂದು ಹಳೆದಂದ್ರೆ ಈಗ ನೋಡಿರಿ 2026 ಇದು ಈ ಇಯರ್ ನೋಡಿದರೆ. ಒಂದು ಟೆಂಪಲ್ ಕಟ್ಟಿದ್ದು 3000 ವರ್ಷದ್ದು ಹಳೇದಂದರೆ ಗ್ರೇಟ್. ಅವಾಗಿಂದು ಭಾಳ ಚೆನ್ನಾಗಿದೆ. ಬಂದು ವಿಸಿಟ್ ಮಾಡಿ. ಈಗ ನೆಕ್ಸ್ಟು ನೋಡ್ತೀವಿ ಏನು ಮಾಡ್ಬೇಕಂತಂದು. ಜನಗಳೆಲ್ಲ ಆಗಲೇ ಬರ್ತಿದ್ದಾರೆ. ಟಿಫನಿಗೆ ಹೋಗೋಣ ಅಂತಂದು ಟೈಮ್ ಆಯಿತು. ಟಿಫನಿಗೆ ಬಂದಿದ್ದೀವಿ. ಚೆನ್ನಾಗಿದೆ ಹೋಟ್ಲ್, ಇದೆಲ್ಲ ಭಾಳ ಜನ ಇದೆ, ರಶ್ ಇದೆ. ರೇಟ್ ಭಾಳ ಇದಾವೆಲ್ಲ. ಟಿಫನ್ ರೇಟ್ ಜಾಸ್ತಿ ಇದೆ. ಟೇಸ್ಟ್ ಮಾಡಿ ನೋಡ್ತೀನಿ.
ಮಸಾಲೆ ದೋಸೆ ಇದು ಮಸಾಲೆ ದೋಸೆ ಅಂತ ಪ್ಲೇನ್ ಇದೆ ಒಂಚೂರು ಮಸಾಲೆ ಬರೀ ಅದು ಪಲ್ಯ ಒಂದು ಇಟ್ಟಿದ್ದಾರೆ ಅದೇ ಮಸಾಲೆ ಅಂತೇಳಿ ಸುಮ್ಮನೆ ಇಲ್ಲಿ ಹೋಟ್ಲಲ್ಲಿ ತಿನ್ನೋಕ್ಕಿಂತ ಹೊರಗಡೆ ತಿನ್ನೋದೇ ಬೆಟ್ರ್ ಅನ್ಸುತ್ತೆ ಇದು ದೋಸೆ ಎರಡೇ ಗುರುಗಿ ಕಾಳು ಸಾಂಬಾರು ಹಾಕೊಂಡು ಖಾಲಿ ಮಾಡ್ತೀವಿ ನಾವು ಊಟ ಏನು ಸರಿ ಇಲ್ಲ ಸುಮ್ಮನೆ ರೇಟ್ ಮಾತ್ರ ಒಂದು 2 ಗುರುಕು ತಿಂದಿಲ್ಲ ಆಗಲೇ ದೋಸೆನ ಮುಗಿದೋತು ಎಲ್ಲ ಊಟ ನೋಡಿ ಬರೀ ಒಂದು 4 ಮಸಾಲೆ ದೋಸೆ ಒಂದು ಉತ್ತಪ್ಪಗೆ 710 ರೂಪಾಯಿ ಅಷ್ಟಕ್ಕೆ ಪೂರಿ ನೋಡಿದ್ರೆ ಇಷ್ಟಿಷ್ಟು ಇದಾವೆ 40 ರೂಪಾಯಿಗೆ ಒಂದು ಪೂರಿ ಅಂದರೆ ಒಂದು ಅಲ್ಲ ಪ್ಲೇಟ್ 120 ರೂಪಾಯಿ 110 ರೂಪಾಯಿ ಪ್ಲೇಟು ಪೂರಿ ಇಷ್ಟಿಷ್ಟೇ ಇದಾವೆ ನಮ್ಮ ಕಡೆ ಬಂದರೆ 20 ರೂಪಾಯಿಗೆ 4-5 ಪೂರಿ ಸಿಗ್ತಾವೆ ಹೊರಗಡೆ ಇರೋ ಹೋಟ್ಲಿಗೆ ನೀವು ದೊಡ್ಡ ಹೋಟ್ಲಿಗೆ ಹೋದರೆ ಒಂದು 40 ರೂಪಾಯಿ 50 ರೂಪಾಯಿ ಸಿಗ್ತಾವೆ ಇಲ್ಲಿ ಬರೀ 2 ಪೂರಿ ಮತ್ತು ವಡೆ ಗಿಡ ಏನಿಲ್ಲ ನೋಡಿದ್ವಿ ಬೋಟಲ್ಲಿ ಹೋಗೋದಕ್ಕೆ ಎಷ್ಟು 100 ರೂಪೀಸ್ ಆನ್ಲೈನ್ ಇದರಲ್ಲಿ 12:30 ಆಯಿತು ನಮ್ಮದು ಜಲ್ದಿನೇ ಬಂದಿದ್ದೀವಿ ನಾವು ಎಂಟ್ರಿ ಕೊಟ್ಟಿದ್ದಾರೆ ರಶ್ ಇದೆ ಆಗಲ್ಲ ಬಿಡ್ತಿದಾರ ಸ್ಪೆಷಲ್ ಟಿಕೆಟ್ ಅಂದರೆ 300 ರೂಪಾಯಿ ಇದೆ ಇದು 100 ರೂಪೀಸ್ ಟಿಕೆಟ್ ಇದು ನಂದು ರಾಕ್ ಮೆಮೊರಿಯಲ್ಲು ಮತ್ತು ತಿರುವನೂರು ಸ್ಟ್ಯಾಚ್ಯೂ ಇದೆ ತಿರುವಲ್ಲುವಾರ್ ಅವರ ಸ್ಟ್ಯಾಚ್ಯೂ ಇದೆ ಬೆಳಿಗ್ಗೆ ನೋಡಿದ್ವಲ್ಲ ಸನ್ರೈಸ್ ಆಗೋ ಕಾರಲ್ಲಿ ಒಂದು ಸ್ಟ್ಯಾಚ್ಯೂ ಒಂದಿದು ಅಲ್ಲಿಗೆ ಹೋಗ್ತಿದ್ದೀವಿ ಇದು ಫೆರ್ರಿಯಿಂದ ಕಾಣುತ್ತಾರೆ ಅಂದರೆ ಏನಂದ್ರೆ ಬೋಟ್ ಅಲ್ಲ ಅದು ಬೋಟಿನ ಜನಗಳು ನೋಡಲ್ಲ ಎಷ್ಟು ರಶ್ ಆಗಿದ್ದಾರೆ ಫುಲ್ಲು ರಶ್ ಇದೆ ಹೆಂಗ ಜಲ್ದಿ ಬರೋಕ್ಕೆ ಚೆನ್ನಾಗಾಯ್ತು ಬುಕ್ ಮಾಡಿಬಿಡಿ ಅಲ್ಲಿ ಹೋಗಿ ಟಿಕೆಟ್ ತಗೋಬೇಕಂದ್ರೆ ಸಿಗೋದಿಲ್ಲ ಅಲ್ಲೇ ಸೋಡೋಕ್ಕಾಗ್ಬಿಡುತ್ತೆ ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡಿ ಅದ್ರ ವೆಬ್ಸೈಟ್ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಯಾವಾಗಾದ್ರೂ ಬಂದರೆ ಅದರಲ್ಲಿ ಹೋಗಿ ನೀವು ಮೊದಲೇ ಬುಕ್ ಮಾಡಿದ್ರೆ ಚೆನ್ನಾಗಿ 100 ರೂಪೀಸ್ ಸಿಗುತ್ತೆ ಅದೊಂದು 300 ರೂಪೀಸು ನಿಮಗೆ ಸ್ಪೆಷಲ್ ಎಂಟ್ರಿ ಸಿಗುತ್ತೆ ಬಟ್ ಅಷ್ಟೇನು ವರ್ತಿಲ್ಲ ಅನ್ಸುತ್ತೆ ಅಷ್ಟು ರಶ್ ಇದೆ ನೋಡಿ ಇದೆ ಹೋಗಿದೆ ಅನ್ಸುತ್ತೆ ಎಲ್ಲರೂ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ ಶಿಪ್ ಬಂದಾಗ ಮತ್ತೆ ಹೋಗ್ಬೇಕು ಜಲ್ದಿ ಬಂದಾಗ ಚೆನ್ನಾಗುತ್ತೆ ಬ್ರಿಡ್ಜ್ ಇದೆ ಎಲ್ಲೇನೋ ಅಲ್ಲಿ ಸ್ಟ್ಯಾಚ್ಯೂಯಿಂದ ಮೆಮೊರಿಯಲ್ಗೆ ಹೋಗೋಕ್ಕೆ ಗ್ಲಾಸ್ ಬ್ರಿಡ್ಜ್ ಇದೆ ಬೋಟ್ಗಳಿದಾವೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಆ ಬ್ರಿಡ್ಜಿಗೆ ಸಖತ್ತಾಗಿದೆ ನೋಡಿ ಸ್ಟ್ಯಾಚು ಇಲ್ಲ ನೋಡು ಹೊರಗಡೆ ಬಂದ್ವಿ ಇನ್ನೇನಲ್ಲಿ ಬೋಟ್ ಹತ್ರ ಹೋಗ್ತಾ ಇದ್ವಿ 12 ಗಂಟೆಗೆ ಇತ್ತು ನಮ್ಮ ಟೈಮಿಂಗ್ ಆ್ಯಕ್ಚುಲಿ ಹೇಳೋಕ್ಕಂದ್ರೆ ಎಷ್ಟಾಗುತ್ತೆ ನಮ್ಮ ಟೈಮು 9:25ಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ನೀವಾದರೂ ಅಷ್ಟೇ 100 ರೂಪೀಸ್ ಟಿಕೆಟ್ಸ್ ಬುಕ್ ಮಾಡ್ತೀರಲ್ಲ ಆನ್ಲೈನಲ್ಲಿ ಸ್ವಲ್ಪ ಬಂದು ಇಲ್ಲಿ ನೋಡಿ ಚೆಕ್ ಮಾಡಿ ಒಳಗಡೆ ಬಿಡ್ತಿರ್ತಾರೆ ಅದೇ ಟೈಮ್ಗೆ ವೇಟ್ ಮಾಡಬೇಡಿ ಯಾರೋ ಒಂದು ಎಷ್ಟು ಇರಲಿ ಕೂಡ ಬೇಕಂತ ನನಗೇನೋ ದೇಶಗಳು ನೀರು ಇಳಿಯುತ್ತಿದೆ ಹೆಂಗೋ ಆಯ್ತಾಗ ಜಲ್ದಿ ಬಂದ್ವಿ ಟೈಮ್ ಎಷ್ಟೊತ್ತಮ್ಮ 9:45 ಬಂದಿದ್ದೀವಿ ಹೋಗ್ತಿದ್ದೀವಿ ನೋಡಿ ಅಲ್ಲಿ ಇದು ಸ್ಟ್ಯಾಚು ಅಲ್ಲಿ ಇದು ಮೆಮೊರಿಯಲ್ಲು ಇದೊಂದು ಬ್ರಿಡ್ಜು ಗ್ಲಾಸ್ ಬ್ರಿಡ್ಜ್ ಅದು
ದೇಶಕ್ಕೆ ಬಂದಿದ್ದೀವಿ ಅಲ್ಲಿ ಜಾಕೆಟ್ ಬಿಚ್ಚಿ ಹೋಗ್ಬೇಕು. ಈಗ ಕಾಣಿಸುತ್ತೆ ನೋಡಿ ಸ್ಟ್ಯಾಚು, ಅವರು ತಿರುವನಂತಪುರ ಸ್ಟ್ಯಾಚು. ಅದು ಹಿಂಗೆ ಬಂದರೆ ಮೆಮೋರಿಯಲ್ ವಿವೇಕಾನಂದ ಸ್ವಾಮಿ ಇದು ಮೆಮೋರಿಯಲ್ ಇದೆ. ಕ್ಯೂ ಇದೆ ಆಗಲೇ, ಹೋಗಿ ಕ್ಯೂ ಜಾಯ್ನ್ ಆಗ್ತೀನಿ. ವಿವೇಕಾನಂದ ಮೆಮೋರಿಯಲ್ ಅದು. ಬೇಡ ಬೇಡ ಗೈಸ್, ಫೋಟೋ ಅಲೋ ಇದ್ದಂಗಲ್ಲ, ಆದರೂ ತೆಗಿತಿದ್ದೀನಿ. ಇಲ್ಲಿ ಬರೆದಿದ್ದಾರೆ ಫೋಟೋಗ್ರಫಿ. ಕನ್ಯಾಕುಮಾರಿ ಮತ್ತು ಒಂದೇ ಕಾಲಲ್ಲಿ ತಪಸ್ಸಿಗೆ ಮಾಡಿದ್ರಂತೆ. ಅದ್ರದ್ದು ಕಾಲಿಂದ ಹೆಜ್ಜೆ ಗುರ್ತಿದ್ದಾವೆ, ಚೆನ್ನಾಗಿದೆ, ವಿಸಿಬಲ್ ಇದೆ ಹೆಜ್ಜೆ ಗುರ್ತು. ಹಾಗೆ ಇಲ್ಲಿ ಮೆಮೋರಿಯಲ್ ಇದೆ ವಿವೇಕಾನಂದ ಸ್ವಾಮಿದು, ಅದನ್ನು ನೋಡ್ಕೊಂಬರೋಣ. ಅಲ್ಲಿ ಒಳಗಡೆ ಅಲೋ ಇರೋದಲ್ಲ, ಇಲ್ಲಿನೂ ಅಲೋ ಇರೋಲ್ಲ ಫೋಟೋ ತೆಗಿಯೋದು. ಅದೊಂದು ಹೋಗಿ ವಿಸಿಟ್ ಮಾಡಿ ಬರ್ತೀವಿ. ಸ್ವಾಮಿ ವಿವೇಕಾನಂದ ಸ್ವಾಮಿದು ಬಿಸಿಲು ಭಾರಿ ಇದೆ, ಅಂದರೆ ನೆಲ ಸುಡುತ್ತಲ್ಲ, ಇದು ತಣ್ಣಗಿದಾವೆ ಬಂಡೆ ದೊಡ್ಡದಿದೆ. ಸ್ವಾಮಿದಿದೆ. ವಿವೇಕಾನಂದ ಸ್ವಾಮಿ ಅವರು ಮೆಡಿಟೇಷನ್ಗೆ ಕುಂತಿರೋದು ಇದು ಸ್ಥಳ. ಇಲ್ಲಿ ನಾನು ಮೆಮೊರಿಯಲ್ ಅಂತಂದಿತ್ತಲ್ಲ ವಿವೇಕಾನಂದ ಸ್ವಾಮಿ ಮೆಡಿಟೇಷನ್ ಇದು. ನೋಡ್ತೀನಿ, ನೋಡಿ ಹೇಳ್ತೀನಿ ಇದೇನಂತ ನಾನು ಕರೆಕ್ಟಾಗಿ ಕ್ಲಾರಿಟಿಯಾಗಿ. ಇದು ಸಮಾಧಿ ಅಲ್ಲ, ಮಿಸ್ಸಾಗಿ ಇದು ಮಾಡಿದ್ದೀನಿ. ಇದು ಬಂದ್ಬಿಟ್ಟು ವಿವೇಕಾನಂದ ಸ್ವಾಮಿ ಅವರು ತಪಸ್ಸು ಮಾಡಿದ್ದ ಸ್ಥಳ ಇದು. ಈ ಪ್ಲೇಸು ಚೆನ್ನಾಗಿದೆ. ಒಳಗಡೆ ಫೋಟೋ ಅಲೋ ಇಲ್ಲ, ಬಟ್ ಒಂದು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೀನಿ ನಾನು. ಸ್ಟ್ಯಾಚು ಇದೆ, ಅಲ್ಲಿಗೆ ಹೋಗ್ತಿದ್ವಿ. ಈಗ ಮೆಡಿಟೇಷನ್ ಮಾಡಿದ ಸ್ಥಳ ಇದು. ಮೆಡಿಟೇಷನ್ ಮಾಡಿದ ಸ್ಥಳ ವಿವೇಕಾನಂದ ಸ್ವಾಮಿದು. ಮೇಲ್ಗಡೆ ಅವ್ರ ಸ್ಟ್ಯಾಚು ಇದೆ, ಇಲ್ಲಿ ಕೆಳಗಡೆ ಮೆಡಿಟೇಷನ್ ಮಾಡಿರೋದು. ಎಲ್ಲರ ಸ್ಟ್ಯಾಚು ಹತ್ರ ಹೋಗ್ತಿದ್ದೀವಿ. ಅಲ್ಲಿದೆ ಸ್ಟ್ಯಾಚು. ಇಲ್ಲಿ ಸಮಾಧಿ ಮಾಡಿದ್ದು ನೋಡಿದ್ದಾಯಿತು. ಒಳಗಡೆ ಸ್ವಲ್ಪ ಕುತ್ಕೊಂಡು ಮೆಡಿಟೇಷನ್ ಮಾಡಿ ಬಂದ್ವಿ. ಅಲ್ಲಿ ವಿಡಿಯೋ ಅಲೋ ಇರಲಿಲ್ಲ. ಅಲ್ಲಿ ಕಾಣಿಸ್ತಿದ್ದಲ್ಲ ಅದು ಗ್ಲಾಸ್ ಬ್ರಿಡ್ಜು. ಗೈಸ್ ಹೋಗ್ತಾ ಇದೀವಿ, ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಇದೆ, ನೋಡೋಣ ಬನ್ನಿ. ಅಂಡರ್ CCTV ಸರ್ವರ್ ಸ್ಟ್ಯಾಚುಗೆ ಹೋಗ್ತಾ ಇದೆ. ಏನು ಸ್ವಲ್ಪ ಇದ್ದಂಗೆ ಐತೆ, ಕನ್ನಡ ಮೂಳೆ ಕುಣಿದಾಡ್ಬಾರ್ದು ಅಂತ ಹೇಳ್ತಿದ್ದಾರೆ ಅವ್ರು ತಮಿಳಲ್ಲಿ, ನನಗೆ ಅರ್ಥ ಆಗಿದ್ದು. ಕಾಣಿಸಿದ್ ನೋಡೋ ನೀರು. கண்ணாடி மேல் யாரும் படுக்க கூடாது, நடந்து செல்லலாம். ನೋಡಿ ಅದೆಲ್ಲ ಕಲ್ಲು ಕಾಣಿಸ್ತಿದೆ. Do not jump on the glass. Do not sleep on the glass. Only राधिका on the glass. किसी के ऊपर कोई भी बैठना मना है. ಎಲ್ಲ ಗ್ಲಾಸ್ ಇದು. ಒಂದು ಸ್ವಲ್ಪ ಫಸ್ಟಿಗೆ ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಫಸ್ಟ್ ಹಾಕಿದ್ದಾರೆ, ಇಲ್ಲೆಲ್ಲ ಅಲ್ಲಿಗೆ ಹಾಕ್ಬಿಟ್ಟಿದ್ದಾರೆ. ಯಾಕೇನೋ ಗೊತ್ತಿಲ್ಲ. ಇದು ಸ್ಟ್ಯಾಚು ಇದೆ ನೋಡಿ, ಇಲ್ಲಿ ನಡ್ಕೊಂಡು ಇದೇನು ಅಷ್ಟೊಂದು ಭಯ ಏನು ಆಗೋದಲ್ಲ. ಬರ್ತಾರೆ, ಏನಾಗಲ್ಲ.
ಅಲ್ಲಿಂದನೂ ಗ್ಲಾಸ್ ಇದು ಹಾಕಿದ್ರೆ ಚೆನ್ನಾಗಿರ್ತದೆ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ನೆಲ ಇದೆ, ಬೇರೆ ಮಧ್ಯಕ್ಕಷ್ಟೇ ಇದೆ. ಅಷ್ಟೊಂದೇನು ಭಯ ಅನ್ಸಲ್ಲ. ಅದೇನೋ ಮೋಸ್ಟ್ಲಿ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡ್ತಿದ್ರೆ ನಂಗೆ ಗೊತ್ತಿಲ್ಲ, ಸುಮ್ಮನೆ ಅಷ್ಟು ಬಿಟ್ಟಿದ್ದಾರೆ. ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ಇದೆ ನೋಡಿ ಸ್ಟ್ಯಾಚು, ನೋಡಿ ಸ್ಟ್ಯಾಚು ಆಫ್ ವಿಸ್ಡಮ್ ಅಂತಿದು. ಹೈಟ್ ಇದೆ, 1.5 ಸ್ಟ್ಯಾಚು. ಒಳಗಡೆ ಹೋಗ್ತಿದ್ದೀವಿ. ಇನ್ಸ್ಟಂಟ್ ಫೋಟೋ 200 ಗೈಸ್. ಬಂದು ಮೇಲೆ 4 ಫ್ಲೋರ್ ಮೇಲೆ ಇದಾವೆ. ಅಂದ್ರೆ ಒಂದು 30 ಸ್ಟೆಪ್ಸ್ ಹತ್ಬೇಕು. 30 ಅಲ್ಲ, 34 ಸ್ಟೆಪ್ಸ್ ಹತ್ಬೇಕು. ಸ್ಟ್ಯಾಚು ಇದೆ, ತಿರುವಲ್ಲವರು ಸ್ಟ್ಯಾಚು ನೋಡಿ. ಇಲ್ಲಿಂದ ಮುಖ ಕಾಣೋದು ಹತ್ತಿರ ಯಾಕಂದ್ರೆ ದೂರ. ಅಲ್ಲಿ ಬೋಟ ಬಂದಿವಲ್ಲ, ಅಲ್ಲೇ ಕಾಣಿಸ್ತತ್ತಲ್ಲ ನೋಡ್ರಿ. ಇದ್ರ ಕಾಲು ಎಷ್ಟು ದೊಡ್ಡದು. ವಾ, ಕೈ ಅಷ್ಟೇ ಕಾಣಿಸ್ತದೆ, ಮುಖ ಕಾಣೋದಿಲ್ಲ. ಇದು ಕಾಲುಗಳು ಇಷ್ಟಿದಾವೆ ಸೈಜು. ಮನುಷ್ಯರು ಎಷ್ಟಿದ್ದಾರೆ ನೋಡ್ರಿ, ಅದ್ರ ಅಷ್ಟು ಹೈಟ್ ಇದ್ದಾರೆ. ಇದನ್ನು ಬಿಟ್ಟರೆ ಇದ್ರ ಪಂಚೆ ಎಷ್ಟು ಹೈಟ್ ಇದೆ ನೋಡಿ. ಮುಖ ಏನೇನು ಕಾಣೋದಲ್ಲ ಇದ್ರಾಗ. ಇಲ್ಲಿಂದ ಸಿ ನೋಡಿ ಹೆಂಗೆ ಕಾಣಿಸುತ್ತೆ. ಅಲ್ಲಿಂದ ಬಂದದ್ದು ನಾವು, ಅಲ್ಲಿ ಬೋಟ್ ಬರ್ತಿದ್ದಲ್ಲ ಅದು. ಐತೆ ನೋಡ್ತಾರ, ಅದು ಗೊತ್ತಾಗ್ತಲ್ಲ, ಅದು ಸ್ಟ್ಯಾಚು ಅನ್ನೋದು ಅಷ್ಟು ಟೈಟ್ ಇದೆ ಅದು ನೋಡಿ. ಇದು ಬ್ರಿಕ್ಗಳು ಒಂದಕ್ಕೊಂದು ಹೆಂಗೆ ಜಾಯಿನ್ ಮಾಡಿದೆ. ಈಗ ಈ ಬ್ರಿಕ್ಗಳು ಜಾಯಿಂಟು ಹೆಂಗೆ ಕಟ್ಟಿದ್ರೆ ಅನ್ನೋದು ಭಾರಿ ದೊಡ್ಡದಿದೆ. ದೂರದಿಂದ ನೋಡಿದ್ರೆ ಇದು ಅಲ್ಲಿಂದ ನೋಡಿ. ಏನು ಗೊತ್ತಾಗಲ್ಲ, ಬರೀ ಕಾಲನ್ನು ನೋಡ್ಬೋದು. ಒಳ್ಳೆ ಬಾಹುಬಲಿ ಸ್ಟ್ಯಾಚು ನೋಡ್ದಂಗೆ ಆಗತ್ತಿದೆ. ಲೈಟಿಂಗ್ಸ್ ಹಾಕ್ತಾರೆ ಇಲ್ಲೆಲ್ಲ ಇದಾವೆ ನೋಡಿ. ಲೈಟಿಂಗ್ಸ್ಗಳು ಕೆಳಗಡೆ ಇದಾವೆ. ಫುಲ್ಲು ಸ್ಟ್ಯಾಚುಗೆಲ್ಲ ಬಿಡ್ತಾರೆ ಲೈಟಿಂಗ್ಸು. ಬೆಳಕು ಭಾಳ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ನೈಟ್ ಟೈಮು. ಈಗ ಬಿಸಿಲಲ್ಲ ನಡೆಯುತ್ತೆ. ಇದೆಲ್ಲ ಎಂಡ್ ತನಕ ಕಾಣೋದಿಲ್ಲ ನೋಡ್ರಿ. ಇದೆಲ್ಲ ನಮ್ಮ ಇಂಡಿಯಾದ್ದು ಕೊನೆ ತುದಿ. ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತು ಇನ್ನೊಂದು ಹಿಂದೂ ಮಹಾಸಾಗರ, 3 ಸಮುದ್ರ ಸೇರಿರೋದು ಜಾಗ ಈ ಪಾಯಿಂಟಲ್ಲಿ. ಈ ಪಾಯಿಂಟ್ ಬಿಟ್ಟರೆ ಎಂಡ್ ಎಲ್ಲಿ ನೋಡಿದ್ರು ತುದಿ ತನಕ ನೀರೇ. ಒಂದು ಸ್ವಲ್ಪ ಭೂಮಿ ಕಾಣೋದು ಇಲ್ಲೈತೆ. ಇದು ಆಗಲೇ ಇದು ವಾಪಸ್ ಭೂಮಿ. ತುದಿ ಪಾಯಿಂಟ್ ಎಲ್ಲಿ ನೋಡಿದ್ರು ಫುಲ್ಲು ತುದಿ ತನಕ ನೀರು. ಫಾರಿನರ್ ಬಂದಿದ್ದಾರೆ ಇಲ್ಲಿ. ಅದೆಲ್ಲ ನೋಡಿದ್ವಿ. ಈಗ ಹೊರಗಡೆ ಹೋಗ್ತಿದ್ದೀವಿ. ವಾಪಸ್ ಹೋಗಕ್ಕೆ ಅಷ್ಟು ದೊಡ್ಡದಿದೆ. ಎಲ್ಲ ವಾಪಸ್ ಹೋಗಕ್ಕೆ ರಿಟರ್ನ್ ಎಷ್ಟಿದೆ ನೋಡಿ. ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟರ್ ಲೈನ್ ಐತೆ. ಯಾವುದೋ ಶಿಪ್ ಬಂದಂಗಿದೆ. ಮಾಡ್ತಿದ್ದಾರೆ ಬರೋದಕ್ಕೆ. ಬಂದ್ವಿ, ನಾವು ಭಾಳ ಜನ ವೇಟ್ ಮಾಡ್ತಿದ್ದಾರೆ. ಸಖತ್ ಜನ ಇದ್ದಾರೆ. ಬೆಳಿಗ್ಗೆ ಜಲ್ದಿ ಹೋಗಿ ಬಂದಿದ್ದೆ ಒಳ್ಳೇದಾಯ್ತು. ಫೇಸ್ ಇಲ್ಲಿಂದನೇ ಕಾಣೋದು ಚೆನ್ನಾಗೆ ನೋಡಿ. ಅದು ಸ್ಟ್ಯಾಚು ಹತ್ರಕ್ಕೆ ಹೋದ್ರೆ ಕಾಣೋದಿಲ್ಲ. ಅದ್ರ ಮುಖ ದೊಡ್ಡದು, ಅದು ಹೈಟ್ ಭಾಳ ಇರೋದ್ರಿಂದ ಅದು ಕಾಣೋದಿಲ್ಲ. ಇಲ್ಲಿಂದನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅಲ್ಲಿ ಜನಗಳು ಕಾಲ ಹತ್ರ ಇದ್ದಾರೆ ಈಗ.
ಆ ಜನಗಳಿಗೆ ಅಲ್ಲಿಂದ ಏನು ಕಾಣಿಸುತ್ತೆ ಮುಖ ಅಷ್ಟು ಹೈಟ್ ಇದೆ, ಇಲ್ಲಿಂದ ನೋಡ್ಕೊಂಡು ಹೋಗ್ಬಿಡಿ ಹೋಗೋಕ್ಕಾರ. ಇವರೆಲ್ಲ ಜನಗಳು ಇನ್ನು ವೇಟ್ ಮಾಡ್ತಿದಾರೆ, ಅಲ್ಲೆಲ್ಲ ಇದಾರಲ್ಲ ಆ ಲೈನೆಲ್ಲ ವೇಟ್ ಮಾಡ್ತಿದ್ರು ಅವರು. ಇದು ಮುಗಿಸ್ಕೊಂಡು ಹೋಗ್ತಾರ ಇವರೆಲ್ಲ. ತೆಂಗಿನಕಾಯಿ ನೋಡ್ರಿ, ಟಿಕೆಟಿಗೆ ಹೆಂಗೆ ನಿಂತಿದಾರ. ಬೆಳಿಗ್ಗೆ ಫಸ್ಟಲ್ಲಿ ಹೋಗಿ ವಿಸಿಟ್ ಮಾಡಿ ಬಂದ್ಬಿಡಿ. ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ರೆ ನೀವು ಈ ರೀತಿ ಲೈನಲ್ಲಿ ನಿಂದ್ರೋದಕ್ಕೆ ನಿಲ್ಲುತ್ತೆ. ಈ ಬಿಸಿಲಲ್ಲಿ ಫುಲ್ಲು ನಿಂತ್ಕೊಳಕ್ಕಾಗೋದಿಲ್ಲ. ಆಗಲೇ ಆನ್ಲೈನ್ ಲಿಂಕ್ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಅದನ್ನು ನೀವು ಆನ್ಲೈನ್ ಬುಕ್ ಮಾಡಿ ಮೊದಲು. ಏನಾದರೂ ಇಲ್ಲಿ ವಿಸಿಟ್ ಆದರೆ ಪರ್ ಪರ್ಸನ್ 100 ರೂಪೀಸ್ ಇದೆ. ನಿಮ್ಗೇನಾರ ಎಂಟ್ರಿ ಟಿಕೆಟ್ 300 ರೂಪಾಯಿ ಬೇಕಂದ್ರೆ ಅದು ಇದೆ, ಬಟ್ 100 ರೂಪೀಸೇ ಸಾಕು ಅನಿಸುತ್ತೆ. ಅಲ್ಲಿ ಒಳಗಡೆ ಹೋದ್ಮೇಲೆ ಒಂದು 30 ರೂಪಾಯಿ ಅಲ್ಲಿನೂ ಫೀಸ್ ಇದೆ. ವಿವೇಕಾನಂದ ಮೆಡಿಟೇಷನ್ನು ಅವೆಲ್ಲ ನೋಡೋದು, ಆ ಸ್ಟ್ಯಾಚು ನೋಡೋದಕ್ಕೆ ಒಂದು 30 ರೂಪಾಯಿ ಟಿಕೆಟ್ ಇದೆ. ಟೋಟಲ್ 130 ರೂಪೀಸ್ ಪರ್ ಪರ್ಸನ್ ಬೀಳುತ್ತೆ ನೋಡಿ. ಹೋಟೆಲ್ ಹತ್ರ ಬಂದಿದ್ದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ನೋಡಿ ನಿಲ್ಲೋದು ಕಾರ್ ಯಾವ್ದಾರ ರೂಮಿಗೆ ಬಂದ್ವಿ. ಆ್ಯಕ್ಚುಲಿ ಇಲ್ಲಿರೋ ಪ್ಲೇಸ್ಗಳೇ ಅಷ್ಟು ಅನ್ಸುತ್ತೆ. ಮೇನ್ ಯಾವ್ಯಾವ ಪ್ಲೇಸ್ಗಳು ಅವೆಲ್ಲ ಕವರ್ ಮಾಡಿದ್ದೀವಿ. ವಿವೇಕಾನಂದ ಮೆಡಿಟೇಷನ್ ಪ್ಲೇಸು ಮತ್ತು ದೇವಿ ಅಮ್ಮನವರು ಟೆಂಪಲ್ಲು, ಅದು ಬಿಟ್ಟರೆ ಸನ್ರೈಸು, ಈ 3 ಇಲ್ಲಿ ಮೇನ್ ಸ್ಪೆಷಾಲಿಟಿ. ಅದು ಬಿಟ್ಟರೆ ಸಣ್ಣ ಪುಟ್ಟ ಇದ್ದಾವೆ ಪ್ಲೇಸಸ್ಗಳು, ಅವಕ್ಕೆ ನೋಡ್ತೀವಿ. ಆದರೆ ವಿಸಿಟ್ ಮಾಡೋದು ಎಲ್ಲ ಈವ್ನಿಂಗ್ ಟೈಮಲ್ಲಿ ವಾಟರ್ ಶೋ ಇದೆ, ಅವೆಲ್ಲ ನಮ್ಮ ಹೊಸಪೇಟೆಲ್ಲೇ ನೋಡಿದ್ದೀವಿ. ಅದು ಬಿಟ್ಟರೆ ಇಲ್ಲೇನು ಅಂಥ ದೊಡ್ಡ ಪ್ಲೇಸ್ ಇಲ್ಲ ಜಾಸ್ತಿ. ನೋಡೋಣ, ಯೋಚನೆ ಮಾಡ್ತೀವಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು. ಮತ್ತೆ ಎಲ್ಲ ಹಿಂಗಾಗಿದೆ ನೋಡಿ. ಸಣ್ಣ ಅಂದರೆ ಅಲ್ಲೊಂದು ಟೆಂಪಲ್ ಕಾಣಿಸ್ಕೊತ್ತಾ, ಒಂದು ಚಿನ್ನ ಗೋಪುರ, ಚರ್ಚ್ ಕಡೆ ಒಂದಿತ್ತು ಗೋಪುರ ಅಂಥದ್ದು, ಅದೊಂದು. ಇನ್ನು ಅದ್ರಾಗೆ ಆ ಪಾಂಪ್ಲೇಟಾಗಿ ಇನ್ನೂ 2 ಈವ್ನಿಂಗ್ ಟೈಮಿಗೆ ಓಪನ್ ಆಗುತ್ತದು. ಅದು ಈಗಲ್ಲ. ನಾವು ಆಗಲೇ 6 ಗಂಟೆಗೆ ಚೆಕ್ಔಟು, ಅಂದರೆ ಟ್ರೈನ್ ಇದೆ 6 ಗಂಟೆಗೆ 7 ಗಂಟೆಗೆ 7 ಗಂಟೆಗಿದೆ. ಸೊ 4 ಗಂಟೆಗೆ ಹಂಗೆ ಬಿಡ್ತೀವಿ ರೂಮ್ನ ರೂಮ್ ಚೆಕ್ಔಟು 3:30-4 ಗಂಟೆಗೆ ಹಂಗೆ ಇಲ್ಲಿ ರೂಮ್ ಬಿಡ್ತೀವಿ. ರೈಸ್ ಒಂದು ರೌಂಡ್ ನಿಂತಾಯಿತು, ಆಗಲೇ 2:30 ಆಗಿಬಿಟ್ಟಿದೆ ಟೈಮ್. ಅಷ್ಟೊತ್ತಿಗೆ ಏನಾನ ಊಟ ಮಾಡೋಣ ಅಂತಂದು ಅಂಗಡಿ 3 ಗಂಟೆ. ಇನ್ನೂ ಈಗ ಚೆಕ್ಔಟ್ ಮಾಡಬೇಕು. 12 ಗಂಟೆ ಚೆಕ್ಔಟ್ ಇತ್ತು. ಅವರು ಅಂದರೆ ಬೆಳಗ್ಗೆ ಬಂದಿದ್ವಲ್ಲ, ಅವರು ಒಪ್ಕೊಂಡಿದ್ರು 3-4 ಗಂಟೆಗೆ ಹಂಗೆ ಹೋದ್ರೆ ನಡೀತಂತ. ಈಗ ಏನಾದರೂ ಊಟ ಸಿಗುತ್ತಾ ಅಂತ ನೋಡಕತ್ತೀವಿ ಅಂಗಡಿ ಬಂದು. ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಬಿಡೋದು ಇಲ್ಲಿಂದ. ಬಿಸಿಲಿದೆ, ಹೋಟೆಲ್ಗಳು ಸಿಗ್ತಿಲ್ಲ, ಎಲ್ಲ ಕ್ಲೋಸ್ ಆಗಿಬಿಟ್ಟಿದ್ದಾವೆ. ಅದಕ್ಕೆ ನಾವು ಮಾಡ್ಕೊಂಬಂದು ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಫಸ್ಟ್ 2 ದಿನ ಆರಾಮಾಗಿ ನಾವು ಮಾಡ್ಕೊಂಬಂದು ತಿಂದ್ವಿ. ಈಗ ಆಲ್ರೆಡಿ ಈಗ ಖಾಲಿ ಆಗಿದೆ, ಆಗಲೇ ತಂದಿರೋದು ನೋಡಿರಿ. ಬೆಳಗ್ಗೆ ಟಿಫನ್ ಮಾಡೋಕ್ಕೆ 700 ರೂಪೀಸ್ ಆಯಿತು. ದೇವಸ್ಥಾನಕ್ಕೆ ಎಗ್ರೆಸ್ ಗಮ ಮಾಡ್ತಿದ್ವಿ ಅಂಥದ್ದು. ಹಾಕ್ತೀನಿ, ಪಕ್ಕ ಹಾಕ್ತೀನಿ. ಒಂದು ಸಿಕ್ತು ಒಂದು ಹೋಟ್ಲು. ಹಾಂ, 380 ರೂಪಾಯಿ. ಇಲ್ಲಿ ಬೇರೆ ಕಡೆ ಹೋಟ್ಲಲ್ಲಿ ಇತ್ತು. ಇಲ್ಲಿ ಪೂರಿ 70 ರೂಪಾಯಿ, ದೊಡ್ಡವಿದ್ದು ಸ್ವಲ್ಪ ಪೂರಿಗಳು. ಪರೋಟ 70 ರೂಪಾಯಿ 3, 120 ರೂಪಾಯಿ ಫ್ರೈಡ್ ರೈಸು, ವೆಜ್ ಬಿರಿಯಾನಿ. ಸೊ ಎಲ್ಲ ಸೇರಿ 380 ರೂಪಾಯಿ ಆಗಿದೆ. ಏನಾದರೂ ಊರಿನ ತಗೊಂಬಂದ್ಬಿಟ್ರೆ ಸ್ವಲ್ಪ ನಾವು ದುಡ್ಡು ಉಳಿಸ್ಬೋದು. ಇಲ್ಲಿ ಪರವಾಗಿಲ್ಲ, ಇದು ರೇಟ್ ನೋಡ್ಕೊಂಡ್ರೆ, ಅಲ್ಲೇ ಬೆಳಗ್ಗೆ ನೋಡ್ಕೊಂಡ್ರೆ ಇದು ಪರವಾಗಿಲ್ಲ ಇದೆ. ಪೂರಿ ಹಿಂಗೆ ಮುರಿದೋಗ್ಬಿಡೋದು. ಅದಕ್ಕೆ ಅಲ್ಲ, ಅಲ್ಲಿ ಹೊರಗಡೆ ಇಟ್ಟಾಗ ನೀಟಾಗಿ ಹಾಕೊಂಡು ಹೋಗ. ರೈಸ್ ಅದ ನೋಡಿ, ರೈಸ್ ಹೆಂಗೈತೆ. ವೆಜ್ ರೈಸು, ವೆಜ್ ಫ್ರೈಡ್ ರೈಸು. ತಿನ್ನು ಉಪ್ಪಿಲ್ಲ, ಕಾಯಿಲ್ಲ, ಉಪ್ಪೇ ಇಲ್ಲ. ಇನ್ನೂ ಹೆಸರು ವೆಜ್ ಫ್ರೈಡ್ ರೈಸ್ ಅದು ಏನೇನಿಲ್ವ. ಅದಕ್ಕೆ ಭಾಳ ಥರ ಕೋಳು ನಾನು ಅಂತ ಟೇಸ್ಟ್ ಅದ.
ಸುಮ್ಮನೆ ಆ ಪೂರೆಲ್ಲ ಮುರಿದು ಹೋಗ್ಬಿಟ್ಟವ. ಆ ಓಪನ್ ಮಾಡಿ ನೋಡೋಕ್ಕಲ್ಲ, ಎಲ್ಲ ಕ್ಲೋಸ್ ಮಾಡಿ ಕೊಟ್ಟಿರ್ತಾರ. ಸಾಕು, ಈಗ ಏನೋ ಒಂದು ಕೊಟ್ಟಿದ್ದಾರೆ, ಇರೋದ್ರ ಪರವಾಗಿಲ್ಲ ಅನ್ಕೊಂಡು ತಿನ್ಬೇಕು ಅಷ್ಟೇ. ಇಲ್ಲ ಏನದ ತಿನ್ನೋಡು ಒಂದು ಗುಕ್ ತಿನ್ನು ಒಂದು ಗುಕ್. ಅದು ಒಂದು ಗುಕ್ ತಗ ನೋಡು. ಪರೋಟನು ಇಟ್ಟಿಟ್ಟೆ ಒಂದು ಲೆಕ್ಕಕ್ಕೆ ಒಂದು ಗುಕ್ ತಾನು ನೋಡಮ್ಮಿ. ನನ್ನ ರೈಸ್ ವೆಜ್ ಬಿರಿಯಾನಿ, ಇಲ್ಲಿ ಬಾ. ವೆಜ್ ಬಿರಿಯಾನಿ ನೋಡಿ ಟೇಸ್ಟ್. ಹಂಗೆ ಹೋಗ್ತೀನಮ್ಮಿ ಜಲ್ದಿ. ಕುಡಿಯಕ್ಕಲ್ಲ ಬಿಸಿ ಬಿಸಿ ಅದ್ರಾಗ ಯಾವ್ದು ಬಿರಿಯಾನಿ, ಯಾವುದು ಫ್ರೈಡ್ ರೈಸ್, ಒಂದು ತರಕಾರಿನೇ ಇಲ್ಲ. ಹೌದಾ? ಇದು ಫ್ರೈಡ್ ರೈಸ್ ಏನಿದೆ? ಹೌದಾ? ಬಿಡು, ಚೆನ್ನಾಗಿದ್ರೆ ಊಟ ಮಾಡ್ರಿ. ಬಿಸಿ ಇರೋದಕ್ಕೆ ಗೊತ್ತಾಗಲ್ಲ ಒಟ್ನಾಗ ಸಪ್ಪ. ಅದ್ರಾಗೆಲ್ಲ ಅದು ನೋಡಪ್ಪ ವೆಜ್ ಬಿರಿಯಾನಿ. ಅದು ಯಾವ್ದು ಅನ್ನೋದು ಗೊತ್ತಿಲ್ಲ, ಅದು ಹೊರಗಡೆ ಇದ್ದಿದ್ದಿಲ್ಲ. ಚೆನ್ನಾಯ್ತದ ವೆಜ್ ಬಿರಿಯಾನಿ, ಪರವಾಗಿಲ್ಲ. ಅಪ್ಪಾಜಿ ಹೋಗ್ಲಿ ಅದನ್ನ ಹೇಳೋದು ಪರವಾಗಿಲ್ಲ ವೆಜ್ ಬಿರಿಯಾನಿ. ಅಂದ್ರೆ ಅದು ಯಾವ್ದು ಬಿರಿಯಾನಿ, ಯಾವ್ದು ಫ್ರೈಡ್ ರೈಸ್ ಅನ್ನೋದು ಏನೂ ಗೊತ್ತಿಲ್ಲ. ಒಟ್ಟು ಒಂದು ಚೆನ್ನಾಗೈತೆ ಇಲ್ವಾ? ವಾಪಸ್ ಹೋಗ್ತಾ ಇದ್ವಿ ಜಂಕ್ಷನ್ ಹತ್ರ. ಕಮಲದ ಹೂವುಗಳು ಎಲ್ಲ, ಕಮಲದ ಹೂವು ಎಲ್ಲ. ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ನಾಗರ್ಕೋಯಿಲ್ ರೈಲ್ವೆ ಸ್ಟೇಷನ್ ಇದು ಜಂಕ್ಷನ್ನು. ನಮ್ಮ ಪ್ಲೇಸಿಂದ 20 ಕಿಲೋಮೀಟ್ರ್ ಇತ್ತಿದ್ದು, ಅಲ್ಲ 17 ಕಿಲೋಮೀಟ್ರು ಬಂದಿದ್ದೀವಿ ಈಗ. ನೋಡಿ ಹೇಗಿದೆ ಟ್ರೈನ್ ಬಂದಿದ್ದಾಗಲೇ. ಅಂದರೆ ಇನ್ನೂ 1 ಅವರ್ ಟೈಮ್ ಇದೆ, ಇಲ್ಲಿಂದನೇ ಸ್ಟಾರ್ಟ್ ಆಗೋ ಟ್ರೈನು. ಸೊ ಹೋಗಿ ಒಳಗಡೆ ಕೂತ್ಕೊಂಡ್ಬಿಡ್ತೀವಿ. ಬಿಡು ಬಿಡು, ಎ ಸಿ ಕೋ ಚಲೋ ಇದೆ. ಎ ಸಿ ಇದು ನಮ್ದು ಒಂದ್ ಮೇಲೆ ಕೆಳಗಿನ 3 ನಮ್ದು, ಇಲ್ಲಿ ಅದು ಮೇಲೆ ನಮ್ದು. ಎ ಸಿ ಸ್ಲೀಪರ್ ಕೋಚ್ ಅದು. ಬೆಳಿಗ್ಗೆ 9:30 ರೀಚ್ ಆಗುತ್ತೆ ಬೆಂಗಳೂರಿಗೆ. ಕಾಲಾಗಿದೆ, 7 ಕಾಲಿಗೆ ಹೋಗುತ್ತೆ ಇನ್ನೇನು ಟ್ರೈನು. 9:00 ರೀಚ್ ಆಗುತ್ತೆ ಬೆಳಗ್ಗೆ ಬೆಂಗಳೂರಿನ. ಸೀಟ್ಗಳೆಲ್ಲ ನೋಡ್ಕೊಂಡಿದ್ದೀವಿ ಇವಾಗಲೇ. ಹಾಂ, ಟ್ರೈನ್ ಹೋಗ್ತಿದೆ ಬೇರೆ. ಆಯ್ತು, ಹೋಗ್ತಾ ಇದೆ. ರೈಸ್ ಊಟ, ಪರೋಟ ಇದೆ, ಎಲ್ಲ ಪರೋಟನ. ರೈಸ್ ಇದೆ, ಏನೋ ಇಟ್ಕೊಟ್ಟಿದಾರ. ಊಟ ಮಾಡೋಣ. ಪಲಾವ್ ಪರವಾಗಿಲ್ಲ, ಚೆನ್ನಾಗಿದೆ. ಟೈಮ್ ಆಲ್ರೆಡಿ 7:53. ಗಟ್ಟಿದ ಬಿಡು ಬಿಡು ಸರ್, ಇಲ್ಲ ಚಲೋ. ಬ್ಯಾಕ್ ಸೈಡಿಗೆ ಬೇಕಲ್ಲ.
അത്രയെല്ലാം ഫുഡ് നീ ഇപ്പൊ ഇതെല്ലാം ഇപ്പൊ ഏതാണ്ട് ഞാൻ ഇപ്പൊ ചെല്ലി എന്റെ ചുറ്റുമുള്ള കടലെല്ലാം മുന്നിൽ വന്ന് കിടക്കാം കടൽ കൂടെ പോയിട്ട് ಹೌದಾ ഇതെ പറ്റി പേസാം ಇಲ್ಲೇ ಸಾಂಬಾರ್ ಸರ್ ಇಡ್ಲಿ ಮಾಡ್ತೀರಿ ಬರ್ರಿ ಸಿಂಗಳಲ್ಲಿ ಇಡ್ಲಿ ಮಾಡಿರ್ಬೇಕು ಊಟ ಆಯಿತು. ಸೊ ಈ ವಿಡಿಯೋನ ಎಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮ್ಮ ಜರ್ನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆದರೆ ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.